ಯಾವುದೇ ಹಣದ ನೋಟನ್ನು ಎರಡು ಭಾಗ ಮಾಡಿದರೆ ಯಾರೂ ಅದನ್ನು ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ. ನಿಮ್ಮ ಪ್ರಕಾರ ಅದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ. ಇದೇ ರೀತಿ ಜನರು ಟ್ರೇಡಿಂಗ್ನಲ್ಲಿ ತಮ್ಮ ಕ್ಯಾಪಿಟಲನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಇಲ್ಲಿಂದ ಲಾಸ್ ರಿಕವರ್ ಸಾಧ್ಯವಿಲ್ಲವೆಂದು ಭಾವಿಸುತ್ತಾರೆ. ಆದರೆ ಈ ನೋಟ್ನ 2ರ ಬದಲು 3 ಭಾಗ ಆಗಿ ನಿಮ್ಮ ಹತ್ತಿರ ಆ 3 ಭಾಗವಿದ್ದರೆ ನೀವು ಬ್ಯಾಂಕ್ಗೆ ಹೋಗಿ ಡೆಪಾಸಿಟ್ ಮಾಡಬಹುದು. ಒಂದು ದಿನದಲ್ಲಿ ಈ ರೀತಿಯ 20 ನೋಟ್ಗಳನ್ನು ನೀವು ಬ್ಯಾಂಕ್ಗೆ ನೀಡಬಹುದು. ಆದರೆ ಅನೇಕರಿಗೆ ಇದು ತಿಳಿದಿರುವುದಿಲ್ಲ ಮತ್ತು ಅವರು ನೋವು ಅನುಭವಿಸುತ್ತಾರೆ. ಅದೇ ರೀತಿ ಈ ವಿಡಿಯೋದಲ್ಲಿ ನಾವು ತಿಳಿಸುವ ವಿಷಯಗಳು ಎಷ್ಟೋ ಜನರಿಗೆ ತಿಳಿದಿರುವುದಿಲ್ಲ. ಅಂದರೆ ಲಾಸನ್ನು ಯಾವ ರೀತಿ ರಿಕವರ್ ಮಾಡುವುದು. ಈ ವಿಡಿಯೋದಲ್ಲಿ ನೀವು ನಿಮ್ಮ ಲಾಸನ್ನು ಬೇಗನೆ ರಿಕವರ್ ಮಾಡಲು ಇರುವ ಸ್ಟೆಪ್ಸ್ಗಳನ್ನು ತಿಳಿಸಲಿದ್ದೇವೆ. ಟ್ರೇಡಿಂಗ್ನಲ್ಲಿ 10ರಲ್ಲಿ 9 ಜನರಿಗೆ ನಷ್ಟವಾಗುತ್ತದೆ ಎಂದು ಸೆಬಿ ಹೇಳುತ್ತದೆ. 90% ಜನರು ನಷ್ಟ ಅನುಭವಿಸುತ್ತಾರೆ. ಆದರೆ 10% ಕನ್ಸಿಸ್ಟೆಂಟ್ ಆಗಿ ಮಾರ್ಕೆಟ್ನಿಂದ ಲಾಭ ಯಾವ ರೀತಿ ಗಳಿಸುತ್ತಾರೆ. ಇಮ್ಮೆಚೂರ್ ಟ್ರೇಡರ್ ನಂಬಿಕೆಯ ಮೇಲೆ ಟ್ರೇಡ್ ಮಾಡುತ್ತಾರೆ. ಅದೇ ಪ್ರೊಫೆಷನಲ್ ಟ್ರೇಡರ್ ಟ್ರ್ಯಾಕ್ ಮಾಡುತ್ತಾರೆ, ಟ್ವೀಕ್ ಮಾಡುತ್ತಾರೆ. ಅವರು ಟ್ರೇಡಿಂಗನ್ನು ಗ್ಯಾಮ್ಲಿಂಗ್ ರೀತಿ ನೋಡುವುದಿಲ್ಲ, ಬದಲಿಗೆ ಬಿಸ್ನೆಸ್ ರೀತಿ ನೋಡುತ್ತಾರೆ. ಬಿಸ್ನೆಸ್ನಲ್ಲಿ ಇರುವ ಎಕ್ಸ್ಪೆನ್ಸಸ್ ಇದರಲ್ಲಿ ನಷ್ಟವಾಗಿದೆ, ಅದೇ ರೆವೆನ್ಯೂ ಇದರಲ್ಲಿ ಪ್ರಾಫಿಟ್ ಆಗಿದೆ. ಟ್ರೇಡಿಂಗ್ ಜರ್ನಲ್. ನಿಮ್ಮ ಲಾಸ್ ರಿಕವರ್ ಮಾಡಲು ಟ್ರೇಡಿಂಗ್ ಜರ್ನಲ್ ಮುಖ್ಯವಾಗಿದೆ. ನೀವು ಯಾವುದೇ ಬಾಕ್ಸರ್ ನೋಡಿದರೆ ಬಾಕ್ಸಿಂಗ್ ಮೊದಲು ಅವರು ಟ್ರೈನಿಂಗ್ ಪಡೆಯುತ್ತಾರೆ. ಆದರೆ ಮ್ಯಾಚ್ ಮೊದಲು ಇತರ ಬಾಕ್ಸರ್ನ ಬಾಕ್ಸಿಂಗ್ ವಿಡಿಯೋಗಳನ್ನು ನೋಡುತ್ತಾರೆ, ಬದಲಿಗೆ ಅವರ ಬಾಕ್ಸಿಂಗ್ ಫುಟೇಜ್ಗಳನ್ನು ಮತ್ತೆ ಮತ್ತೆ ನೋಡುತ್ತಾರೆ. ಇದರಿಂದ ಅವರ ತಪ್ಪಿನ ಬಗ್ಗೆ ತಿಳಿಯುತ್ತದೆ. ಇದೇ ರೀತಿ ಪ್ರೊಫೆಷನಲ್ ಟ್ರೇಡ್ಗೆ ತನ್ನ ಪರ್ಫಾರ್ಮೆನ್ಸನ್ನು ಒಲಿಂಪಿಕ್ ಅಥ್ಲೆಟ್ ರೀತಿಯ ಟ್ರ್ಯಾಕ್ ಮಾಡುವುದು ಮುಖ್ಯವಾಗಿದೆ. ಜರ್ನಲಿಂಗ್ ನಿಮ್ಮ ಬ್ಲೈಂಡ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಲು ಪ್ರಾಮಾಣಿಕ ಫೀಡ್ಬ್ಯಾಕ್ ನೀಡುತ್ತದೆ ಮತ್ತು ನೀವು ಟ್ರೇಡಿಂಗ್ನಲ್ಲಿ ಪ್ರಾಫಿಟ್ ಗಳಿಸಲು ಒಂದು ಶಾರ್ಪ್ ಎಡ್ಜ್ ನೀಡುತ್ತದೆ. ಟ್ರೇಡಿಂಗ್ ಜರ್ನಲ್ ಎಂದರೆ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ಅಷ್ಟೇ ಆಗಿಲ್ಲ. ಇದರಲ್ಲಿ 4 ಮುಖ್ಯ ವಿಷಯಗಳು ಇರುತ್ತವೆ. ಅದರಲ್ಲಿ ಮೊದಲನೆಯದ್ದು ಟ್ರೇಡ್ ಡೀಟೇಲ್ಸ್. ಅಂದರೆ ನೀವು ಯಾವ ಸ್ಟಾಕ್ ತೆಗೆದುಕೊಂಡಿರುವಿರಾ, ಇಂಡೆಕ್ಸ್ ನೇಮ್ ಏನು, ಡೇಟ್ ಏನು, ಎಂಟ್ರಿ ಪ್ರೈಸ್ ಏನು, ಪೊಸಿಷನ್ ಪ್ರೈಸ್ ಎಷ್ಟಿದೆ, ಎಷ್ಟು ಶೇರ್ಸ್ ತೆಗೆದುಕೊಂಡಿರುವಿರಾ, ಸ್ಟಾಪ್ ಲಾಸ್ ಎಷ್ಟಿದೆ. ಈ ಎಲ್ಲ ಡೇಟಾ ನಿಮ್ಮ ಸೆಟಪ್ಗೆ ಫೌಂಡೇಶನ್ ಆಗಿದೆ. ಎರಡನೆಯದ್ದು ಸೆಟಪ್. ನೀವು ಟ್ರೇಡ್ ಏಕೆ ಖರೀದಿಸಿದ್ದೀರಿ, ಅದು ಬ್ರೇಕೌಟ್ ಆಗಿತ್ತೆ, ಪುಲ್ ಬ್ಯಾಕ್ ಆಗಿತ್ತೆ, ರಿವರ್ಸಲ್ ಆಗಿತ್ತೆ. ರೀಸನ್ ಇಲ್ಲದೆ ಟ್ರೇಡ್ ಮಾಡುವುದು ನಿಮಗೆ ಇಂಟ್ರೆಸ್ಟಿಂಗ್ ಅನಿಸುತ್ತದೆ, ಆದರೆ ಅದು ಪ್ರಾಫಿಟಬಲ್ ಇರುವುದಿಲ್ಲ. ಮೂರನೆಯದಾಗಿ ಮಾರ್ಕೆಟ್ ಕಾಂಟೆಕ್ಸ್ಟ್. ಅಂದರೆ ಟ್ರೇಡ್ ತೆಗೆದುಕೊಳ್ಳುವಾಗ ಮಾರ್ಕೆಟ್ನ ಓವರಾಲ್ ಟ್ರೆಂಡ್ ಏನಿತ್ತು, ಯಾವುದಾದರೂ ನ್ಯೂಸ್ ಇಲ್ಲ ಕ್ಯಾಟಲಿಸ್ಟ್ ಇತ್ತೆ, ಅಂದರೆ ಫೆಡ್ ಮೀಟಿಂಗ್, ಬಜೆಟ್ ಅನೌನ್ಸ್ಮೆಂಟ್ ಇತ್ತೆ, ಇಲ್ಲ ಕಂಪನಿಯ ಅರ್ನಿಂಗ್ಸ್ ರಿಪೋರ್ಟ್ ಬಂದಿತ್ತೆ. ಮಾರ್ಕೆಟ್ ಕಾಂಟೆಕ್ಸ್ಟ್ ನಿಮ್ಮ ಸ್ಟ್ರಾಟಜಿ ಫೇಲ್ ಆಗಿದೆಯೇ ಇಲ್ಲ, ಮಾರ್ಕೆಟ್ನ ಕಂಡೀಷನ್ ಅನ್ಫೇವರಬಲ್ ಇದೆಯೇ ಎಂಬುದನ್ನು ತಿಳಿಸುತ್ತದೆ. ಉದಾಹರಣೆಗೆ ನೀವು ನಿಮ್ಮ ಸ್ಟ್ರಾಟಜಿ ಮೇಲೆ ಟ್ರೇಡ್ ತೆಗೆದುಕೊಳ್ಳುವಿರಿ, ಆದರೆ ಇಂದು ಬಜೆಟ್ ಅನೌನ್ಸ್ಮೆಂಟ್ ಇರುತ್ತದೆ, ಇದು ದೊಡ್ಡ ನ್ಯೂಸ್ ಆಗಿದೆ. ಆ ದಿನ ನಿಮ್ಮ ಟ್ರೇಡ್ ಲಾಸ್ ನೀಡಿದರೆ ಅದು ಬ್ಯಾಡ್ ಟ್ರೇಡ್ ಆಗಿಲ್ಲ. ಒಂದು ವೇಳೆ ನೀವು ಸೆಟಪ್ ರೀತಿಯಲ್ಲಿ ಟ್ರೇಡ್ ತೆಗೆದುಕೊಂಡಿಲ್ಲದಿದ್ದರೆ ಅದು ಬ್ಯಾಡ್ ಟ್ರೇಡಿಂಗ್ ಆಗಿದೆ. ನಾಲ್ಕನೆಯದಾಗಿ ಎಮೋಷನ್ ಮತ್ತು ಎಕ್ಸಿಕ್ಯೂಷನ್. ಇದರಲ್ಲಿ ಟ್ರೇಡ್ ತೆಗೆದುಕೊಳ್ಳುವಾಗ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು, ಇದನ್ನು ನೀವು 1ರಿಂದ 10 ಸ್ಕೇಲ್ನಲ್ಲಿ ರೇಟ್ ನೀಡಿ. ನೀವು ರೂಲ್ಸ್ ಫಾಲೋ ಮಾಡಿದ್ದೀರಾ ಇಲ್ಲ ಫೋಮೋದಲ್ಲಿ ಎಂಟ್ರಿ ನೀಡಿದ್ದೀರಾ ಎಂಬುದನ್ನು ನೋಡಿ. ಅನೇಕರು ಸಿಲ್ವರ್ ಅಪ್ ಟ್ರೆಂಡ್ ತೋರಿಸುತ್ತಿದೆ ಎಂದು ತಿಳಿದು ಟ್ರೇಡ್ ತೆಗೆದುಕೊಂಡರು, ಆದರೆ ಅವರುಗಳು ಸೆಟ್ ಅಪ್ ಮಾಡಿರಲಿಲ್ಲ. ನೀವು ಯಾವುದೇ ದೊಡ್ಡ ಲಾಸ್ ಇಲ್ಲ ಪ್ರಾಫಿಟ್ ಮಾಡಿದರೆ ಅದರ ಸ್ಕ್ರೀನ್ಶಾಟನ್ನು ಸೇವ್ ಮಾಡಿ ಇಟ್ಟುಕೊಂಡಿರಿ, ಏಕೆಂದರೆ ನಮ್ಮ ಮೆಮೊರಿ ಅನ್ರಿಲಿಯಬಲ್ ಇರುತ್ತದೆ. ಹೀಗಾಗಿ ಇವುಗಳು ನಿಮಗೆ ಮುಂದೆ ಕೆಲಸಕ್ಕೆ ಬರುತ್ತವೆ. ಈ ಜರ್ನಲಿಂಗ್ ಮಾಡಲು ನಿಮಗೆ ಯಾವುದೇ ಸಾಫ್ಟ್ವೇರ್ನ ಅವಶ್ಯಕತೆ ಇಲ್ಲ. ನೀವು ಗೂಗಲ್ ಶೀಟ್ನಲ್ಲಿ ಡೇಟಾ ಮೇಂಟೈನ್ ಮಾಡಿ, ಇಲ್ಲ ಫಿಸಿಕಲ್ ನೋಟ್ಬುಕ್ನಲ್ಲಿ ಮೇಂಟೈನ್ ಮಾಡಿ. ಏಕೆಂದರೆ ನೀವು ದಿನದಲ್ಲಿ ಎಷ್ಟು ಟ್ರೇಡ್ಸ್ ತೆಗೆದುಕೊಳ್ಳುತ್ತಿರುವಿರ ಎಂಬುದನ್ನು ನೋಡಬೇಕು. ಈ ಸರಳ ಸ್ಟೆಪ್ 5 ನಿಮಿಷ ತೆಗೆದುಕೊಳ್ಳುತ್ತದೆ, ಆದರೆ ಈ 5 ನಿಮಿಷದಿಂದ ಮಿಸ್ಟೇಕ್ನಿಂದ ಯಾವುದಾದರೂ ಪ್ಯಾಟರ್ನ್ ಆಗುತ್ತಿದೆ ಎಂಬುದನ್ನು ನೋಡಬಹುದು. ಒಂದು ವೇಳೆ ಸೇಮ್ ಪ್ಯಾಟರ್ನ್ ಆಗುತ್ತಿದ್ದರೆ ನೀವು ಆ ಮಿಸ್ಟೇಕ್ಗಳನ್ನು ರಿಪೀಟ್ ಮಾಡುವುದಿಲ್ಲ. ಇಲ್ಲಿನಿಂದ ನಿಮ್ಮ ಪ್ರಾಫಿಟಬಲ್ ಜರ್ನಿ ಪ್ರಾರಂಭಗೊಳ್ಳುತ್ತದೆ. ಡ್ರಾ ಡೌನ್ ಆ್ಯಂಡ್ ಅಸಿಮೆಟ್ರಿಕ್ ರಿಕವರಿ. ಡ್ರಾಡೌನ್ ಟ್ರೇಡಿಂಗ್ನಲ್ಲಿ ತುಂಬ ಅಪಾಯಕಾರಿ ಕಾನ್ಸೆಪ್ಟ್ ಆಗಿದೆ. ಡ್ರಾಡೌನ್ ಎಂದರೆ ನೀವು ಪ್ರಾಫಿಟ್ ಮಾಡುತ್ತಿರುತ್ತೀರಾ,
1,00,000 ಪ್ರಾಫಿಟ್ ಮಾಡಿರುವಿರಾ. ಈಗ 1,00,000 ಪ್ರಾಫಿಟ್ನಿಂದ 80,000ಕ್ಕೆ ಬಂದಿದೆ. ಈ ಹೈನಿಂದ ಲೋಗೆ ನಷ್ಟವಾದ 20,000 ಡ್ರಾ ಡೌನ್ ಆಗಿದೆ. ಡ್ರಾ ಡೌನ್ ನಾನ್ ಲೀನಿಯರ್ ಆಗಿದೆ. ಅಂದರೆ ನೀವು ಎಷ್ಟು ದೊಡ್ಡ ಲಾಸ್ ಮಾಡಿಕೊಳ್ಳುತ್ತೀರೋ ಅದರಿಂದ ರಿಕವರ್ ಆಗಲು ಡಿಸ್ಪ್ರಪೋರ್ಷನೇಟ್ಲಿ ಅಷ್ಟೇ ಸಮಯ ಮತ್ತು ಅಷ್ಟೇ ಕಷ್ಟವಾಗುತ್ತದೆ. ಇದನ್ನು ಟ್ರೇಡಿಂಗ್ ಸೈಕಾಲಜಿಯಲ್ಲಿ ಸಿಮ್ಯಾಟ್ರಿಕ್ ರಿಕವರಿ ಎಂದು ಕರೆಯುತ್ತಾರೆ. ನೀವು 10%ನಷ್ಟು ಲಾಸ್ ಮಾಡಿಕೊಂಡರೆ ಬ್ರೇಕ್ ಈವನ್ಗೆ ಬರಲು ನಿಮಗೆ 11.1%ನಷ್ಟು ಗೇನ್ ಬೇಕಿರುತ್ತದೆ. 20%ನಷ್ಟು ಲಾಸ್ ಮಾಡಿಕೊಂಡರೆ ಅಂದರೆ 1,00,000ದಿಂದ 80,000ಕ್ಕೆ ಬಂದಿರಿ ಎಂದುಕೊಳ್ಳಿ. ಮತ್ತೆ 1,00,000 ಮಾಡಲು 25%ನಷ್ಟು ಗೇನ್ ಬೇಕಿರುತ್ತದೆ. ನಿಮಗೆ ಅರ್ಥವಾಗಿಲ್ಲದಿದ್ದರೆ ಈ ಉದಾಹರಣೆ ಕೇಳಿ. 50%ನಷ್ಟು ಲಾಸ್ ಆದರೆ 100%ನಷ್ಟು ಗೇನ್ ಬೇಕಿರುತ್ತದೆ. ಅಂದರೆ ನಿಮ್ಮ 1,00,000ದ ಕ್ಯಾಪಿಟಲ್ 50,000ವಾಗಿದ್ದು ಮತ್ತೆ 1,00,000ವಾಗಬೇಕಿದ್ದರೆ ನಿಮಗೆ 50,000 ಬೇಕಿದೆ. ಇದು 100% ಗೇನ್ ಆಗಿದೆ. ನೀವು 90%ನಷ್ಟು ಲಾಸ್ ತೆಗೆದುಕೊಂಡಿದ್ದರೆ ಮ್ಯಾಥಮೆಟಿಕ್ಸ್ ಪ್ರಕಾರ ನಿಮಗೆ 1000%ನಷ್ಟು ರಿಟರ್ನ್ ಬೇಕಿರುತ್ತದೆ. ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಆಗಿದೆ. ಇನ್ನೊಂದು ಉದಾಹರಣೆ ನೋಡೋಣ. ನಿಮ್ಮ ಹತ್ತಿರ 1,00,000ವಿತ್ತು ಎಂದುಕೊಳ್ಳಿ. ಇದರಲ್ಲಿ 50% ಲಾಸ್ ಆಯಿತು. ಆಗಿದ್ದರೆ 50,000 ರು ಉಳಿದಿದೆ. ನಿಮಗೆ ಮತ್ತೆ 50,000ದಿಂದ 1,00,000ಕ್ಕೆ ಹೋಗಬೇಕು. ಏಕೆಂದರೆ ಲಾಸ್ನಲ್ಲಿ ಮಾರಲು ಇಷ್ಟವಿರುವುದಿಲ್ಲ. ಹೀಗಾಗಿ ನಿಮಗೆ 100% ಗೇನ್ ಬೇಕಿದೆ. ನೀವು ಇದನ್ನು ಕ್ಯಾಪಿಟಲ್ ಡಬಲ್ ಮಾಡುವೆನು ಎನ್ನುವಿರಿ. ಇದು ಕ್ಯಾಪಿಟಲ್ ಪ್ರಿಸರ್ವೇಷನ್ ಆಗಿಲ್ಲ. ನೀವು ಟ್ರೇಡಿಂಗ್ನಲ್ಲಿ ಸಕ್ಸಸ್ ಆಗಲು ಕ್ಯಾಪಿಟಲನ್ನು ಪ್ರಿಸರ್ವ್ ಮಾಡಿಕೊಂಡಿರಬೇಕು. ಡೇವಿಡ್ ಎಚ್ ಬೇಲಿ ಮತ್ತು ಮಾರ್ಕೋಸ್ ಲೋಪೆಜ್ ದಿ ಪ್ರಾಡೋ ಎಂಬ 2 ರಿಸರ್ಚರ್ ಇದ್ದರು. ಅವರ ಪ್ರಕಾರ ನಿಮಗೆ ಡ್ರಾಡೌನ್ಗೆ ಬರಲು ಎಷ್ಟು ಸಮಯ ತೆಗೆದುಕೊಳ್ಳುವುದೋ ರಿಕವರ್ ಮಾಡಲು ಅದಕ್ಕಿಂತ 2 ರಿಂದ 3 ಪಟ್ಟು ಹೆಚ್ಚಿನ ಸಮಯ ಬೇಕಿರುತ್ತದೆ ಎನ್ನುತ್ತಾರೆ. ಅಂದರೆ ನೀವು 1,00,000ದಿಂದ 50,000 ತನಕ ಲಾಸ್ ಮಾಡಿಕೊಂಡಿದ್ದು ಇದಕ್ಕೆ 1 ತಿಂಗಳು ತೆಗೆದುಕೊಂಡಿದ್ದರೆ ಅದನ್ನು ರಿಕವರ್ ಮಾಡಲು 3 ತಿಂಗಳು ತೆಗೆದುಕೊಳ್ಳುತ್ತದೆ. ಇದನ್ನು ಪ್ರೊಫೆಷನಲ್ಸ್ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಅವರು ಅವಸರ ಮಾಡುವುದಿಲ್ಲ. ಇಮ್ಮೆಚ್ಯೂರ್ ಇರುವವರು ಲಾಸ್ ಆಗಿರುವುದನ್ನು ನೋಡಿ ಬೇಗನೆ ರಿಕವರ್ ಆಗಲಿ ಎಂದು ಯೋಚಿಸುತ್ತಾರೆ. ಇತ್ತೀಚೆಗೆ ಸಿಲ್ವರ್ ಬೂಮ್ ಆದಾಗ ಅದನ್ನು ಖರೀದಿಸಿದವರು ಅದು ಬಿದ್ದಾಗ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಇಲ್ಲಿನಿಂದ ಪ್ಯಾನಿಕ್ ಆಗಲು ಶುರುವಾಗುತ್ತದೆ. ಹೀಗಾಗಿ ನೀವು ಟ್ರೇಡಿಂಗ್ ಸೈಕಾಲಜಿ ತಿಳಿಯಲು ಈ ವಿಡಿಯೋಗಳು ಮುಖ್ಯವಾಗಿದೆ. ಟ್ರೇಡಿಂಗ್ 80% ಸೈಕಾಲಜಿ ಆಗಿದ್ದರೆ 20% ಸ್ಟ್ರಾಟಜಿ ಆಗಿದೆ. ನಮ್ಮ ಬ್ರೈನ್ ಪ್ರಾಬಬಿಲಿಟಿ ಮೇಲೆ ಡಿಸಿಷನ್ ಮಾಡುವುದಿಲ್ಲ. ಆದರೆ ಟ್ರೇಡಿಂಗ್ನಲ್ಲಿ ಲಾಸ್ ಆದಾಗ ನಮ್ಮ ಮೆದುಳಿನಲ್ಲಿ ಇರುವ ಅಮೆಗ್ಡಾಲಾ ಭಾಗವು ಟ್ರಿಗರ್ ಆಗುತ್ತದೆ. ಇದರಿಂದ ಕಾರ್ಟಿಸಾಲ್ ರೀತಿಯ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತದೆ. ಇದರಿಂದ ನಮ್ಮ ಬಾಡಿ ಫೈಟ್ ಆರ್ ಫ್ಲೈಟ್ ಮೋಡ್ಗೆ ಹೋಗುತ್ತದೆ. ಆಗ ನೀವು ಲಾಜಿಕಲ್ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಟ್ರೇಡಿಂಗ್ನ ಈ 5 ಎಮೋಷನಲ್ ಟ್ರ್ಯಾಪ್ ಬಗ್ಗೆ ತಿಳಿಯಿರಿ. ಇದನ್ನು ಅರ್ಥ ಮಾಡಿಕೊಂಡರೆ ನೀವು ಪ್ರಾಫಿಟಬಲ್ ಟ್ರೇಡ್ ಮಾಡುವಿರಿ. ಗ್ರೀಡ್ ಆ್ಯಂಡ್ ಫೋಮೋ. ಫೋಮೋ ಎಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಗಿದೆ. ಅಂದರೆ ಸಿಲ್ವರ್ ಡಬಲ್ ಪ್ರೈಸ್ ಆದರೆ ಎಂಬ ಭಯವಿರುತ್ತದೆ. ನಾವು ಯಾವುದಾದರೂ ಸ್ಟಾಕ್ ಮೇಲೋಗುವುದನ್ನು ನೋಡಿದರೆ ನಮ್ಮ ಬ್ರೈನ್ ಡೋಪಮೈನ್ ಹಿಟ್ ನೀಡುತ್ತದೆ. ಅಂದರೆ ಇಲ್ಲಿ ಎಂಟ್ರಿ ಮಾಡೋಣ, ಒಳ್ಳೆಯ ಹಣ ಗಳಿಸಬಹುದು ಎಂದು ತಿಳಿದು ನೀವು ಪೀಕ್ನಲ್ಲಿ ಬೈ ಮಾಡುತ್ತೀರಾ. ಯಾವುದೇ ಟ್ರೇಡ್ ತೆಗೆದುಕೊಳ್ಳುವ ಮೊದಲು 2 ಇಂಡಿಪೆಂಡೆಂಟ್ ಕನ್ಫರ್ಮೇಷನ್ ರೂಲ್ ಮಾಡಿ. ನೀವು ಏಕೆ ಎಂಟ್ರಿಯಾಗಲು ಬಯಸಿರುವಿರಾ? ನಿಮ್ಮ ಸ್ಟ್ರಾಟಜಿ ಇಲ್ಲ ಸೆಟಪ್ ಹೇಳುತ್ತಿದೆಯೇ ಎಂಬುದನ್ನು ನೋಡಿ. ಲಾಸ್ ಅವರ್ಷನ್ ಬಯರ್ಸ್. ಈ ಥಿಯರಿ ಪ್ರಕಾರ ಲಾಸ್ನಿಂದ ಆಗುವ ಬೇಸರವು ಗೇನ್ನ ಖುಷಿಗಿಂತ 2 ಪಟ್ಟು ಹೆಚ್ಚು ಇರುತ್ತದೆ. ಲಾಸ್ ಹೆಚ್ಚಾದಾಗ ರಿವೆಂಜ್ ಟ್ರೇಡಿಂಗ್ ಮಾಡಬೇಡಿ. ಯಾವುದಾದರೂ ಒಂದು ದೊಡ್ಡ ಲಾಸ್ನಿಂದ ನಾವು ಮಾರ್ಕೆಟ್ನಿಂದ ಎಲ್ಲ ಹಣವನ್ನು ವಾಪಸ್ ಪಡೆಯಲು ಬಯಸುತ್ತೇವೆ. 3 ಮಿಸ್ಟೇಕ್ ರೂಲ್. ನೀವು ಒಂದು ದಿನದಲ್ಲಿ 3 ಎಮೋಷನಲ್ ಟ್ರೇಡ್ ತೆಗೆದುಕೊಂಡು ಅದರಲ್ಲಿ ನಷ್ಟವಾಗಿದೆಯೇ? ಪ್ರೊಫೆಷನಲ್ಗಳು ಈ ಸಿಚುವೇಷನ್ನಲ್ಲಿ ಇಂದು ಟ್ರೇಡಿಂಗ್ ನಿಲ್ಲಿಸಿ ನಾಳೆ ಮಾಡೋಣ ಎನ್ನುತ್ತಾರೆ. ಓವರ್ ಕಾನ್ಫಿಡೆನ್ಸ್. ಇದರಲ್ಲಿ ನಮಗೆ ಶೇರ್ ಮಾರ್ಕೆಟ್ನ ಕಂಟ್ರೋಲ್ ಸಿಕ್ಕಿದೆ ಎಂದು ಭಾಸವಾಗುತ್ತದೆ. ಕೆಲವು ಪ್ರಾಫಿಟಬಲ್ ಟ್ರೇಡ್ ನಂತರ ನಾವು ಮಾರ್ಕೆಟ್ನಲ್ಲಿನ ರಿಸ್ಕನ್ನು ಇಗ್ನೋರ್ ಮಾಡುತ್ತೇವೆ. ಕನ್ಫರ್ಮೇಷನ್ ಬಯರ್ಸ್. ಇದರಲ್ಲಿ ನಾವು ಕೇವಲ ನಮ್ಮ ಎಕ್ಸಿಸ್ಟಿಂಗ್ ಟ್ರೇಡ್ಗೆ ಸಪೋರ್ಟ್ ಮಾಡುವ ನ್ಯೂಸ್ಗಳನ್ನು ಮಾತ್ರ ನೋಡುತ್ತೇವೆ. ಹೀಗಾಗಿ ನೀವು ಟ್ರೇಡ್ ಮಾಡುವ ಮೊದಲು ನೀವು ಅಂದುಕೊಂಡ ರೀತಿ ಟ್ರೇಡ್ ಆಗುವುದಿಲ್ಲ ಎಂಬ ಒಂದು ನ್ಯೂಸನ್ನು ಹುಡುಕಿ. ಇದರಿಂದ ನಿಮಗೆ ರಿಸ್ಕ್ ಬಗ್ಗೆ ತಿಳಿಯುತ್ತದೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ಸ್. ನೀವು ನಿಮ್ಮ ಟ್ರೇಡಿಂಗ್ನ ಪೊಸಿಷನ್ ಸೈಜ್ ಬಗ್ಗೆ ತಿಳಿಯಲು ಈ ಮ್ಯಾಕ್ಸ್ ಫಾರ್ಮುಲಾ ಬಗ್ಗೆ ತಿಳಿಯಿರಿ.
ಪೊಸಿಷನ್ ಸೈಜ್ ಈಕ್ವಲ್ ಟು ಕ್ಯಾಪಿಟಲ್ ಇಂಟು ರಿಸ್ಕ್ ಪರ್ಸೆಂಟ್. ಅಂದರೆ ನಿಮ್ಮ 1 ಲಕ್ಷ ಕ್ಯಾಪಿಟಲ್ ಇದ್ದರೆ ರಿಸ್ಕ್ ನೀವು 10% ತೆಗೆದುಕೊಳ್ಳುತ್ತಿದ್ದರೆ 1 ಲಕ್ಷ ಇಂಟು 10 ಮಾಡಿ. ನೀವು 100 ರೂಗೆ ಎಂಟ್ರಿ ಮಾಡಿ ಸ್ಟಾಪ್ ಲಾಸ್ 90 ರು ಇದೆ ಎಂದುಕೊಳ್ಳಿ. ಆಗಿದ್ದರೆ ಡಿಫ್ರೆನ್ಸ್ 10 ರು ಆಗುತ್ತದೆ. ನೀವು ಮುಂಚೆ ಮಲ್ಟಿಪ್ಲೈ ಮಾಡಿರುವುದನ್ನು ಇದರಿಂದ ಡಿವೈಡ್ ಮಾಡಿ. ಅಂದರೆ 1 ಲಕ್ಷ ಇಂಟು 10 ಡಿವೈಡೆಡ್ ಬೈ 10. ಈ ರೂಲ್ ಪ್ರಕಾರ ನೀವು ಮೊದಲ ಟ್ರೇಡನ್ನು 1 ಲಕ್ಷಕ್ಕೆ ತೆಗೆದುಕೊಳ್ಳಬಹುದು. ಒಂದು ವೇಳೆ ನಿಮ್ಮ ಕ್ಯಾಪಿಟಲ್ 2.5 ಲಕ್ಷವಿದ್ದು 5% ಲಾಸ್ ತೆಗೆದುಕೊಳ್ಳಲು ಸಿದ್ಧವಿದ್ದರೆ 12.5 ಲಕ್ಷ ಬರುತ್ತದೆ. ನೀವು 100 ರೂಗೆ ಎಂಟ್ರಿ ಮಾಡಿ ಸ್ಟಾಪ್ ಲಾಸ್ 80 ರೂಗೆ ಇದ್ದರೆ ಡಿಫ್ರೆನ್ಸ್ 20 ರು ಆಗುತ್ತದೆ. ಈ 12.5 ಲಕ್ಷವನ್ನು 20 ರು ಇಂದ ಡಿವೈಡ್ ಮಾಡಿ. ನಿಮ್ಮ ಪೊಸಿಷನ್ ಸೈಜ್ 62,500 ರು ಎಂದು ತಿಳಿಯುತ್ತದೆ. ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ಯಾವಾಗಲೂ ಲಾಸ್ಗಿಂತ 3 ಪಟ್ಟು ಹೆಚ್ಚು ಗೇನ್ ಇರುವ ಟ್ರೇಡ್ ತೆಗೆದುಕೊಳ್ಳಿ. ಇದರಿಂದ ನೀವು ಲಾಂಗ್ ಟರ್ಮ್ ಟ್ರೇಡ್ಸ್ನಲ್ಲಿ ಪ್ರಾಫಿಟಬಲ್ ಇರುವಿರ. ಅಡಾಪ್ಟಿವ್ ರಿಕವರಿ ರೊಟೇಟಿಂಗ್. ಇದರಲ್ಲಿ ನೀವು ಡ್ರಾಡೌನ್ಗೆ ಹೋದರೆ ಅಫೆನ್ಸಿವ್ ಮೋಡ್ನಿಂದ ಹೊರಗೆ ಬಂದು ಡಿಫೆನ್ಸಿವ್ ಮೋಡ್ಗೆ ಬರಬೇಕು. ನೀವು ಲಾಸ್ ಆದಾಗ ಇದು ನನ್ನ ಸ್ಟ್ರಾಟಜಿಯಿಂದ ಆಯಿತಾ ಅಥವಾ ಯಾವುದಾದರೂ ಇವೆಂಟ್ನಿಂದ ಆಗಿದ್ದ ಎಂಬುದನ್ನು ನೋಡಿ. ನೀವು ಡ್ರಾಡೌನ್ನಲ್ಲಿ ಇದ್ದರೆ ಎಕ್ಸ್ಪೋಜರ್ ಕಡಿಮೆ ಮಾಡಿ. ನೀವು ಯಾವ ಸೈಜ್ಗೆ ಟ್ರೇಡ್ ತೆಗೆದುಕೊಳ್ಳುತ್ತಿರುವಿರೋ ಲಾಸ್ನ ನಂತರ ಅದರ ಅರ್ಧಕ್ಕೆ ಟ್ರೇಡ್ ತೆಗೆದುಕೊಳ್ಳಿ. ನಂತರ ನೀವು ಮಾಡಿರುವ ಜರ್ನಲ್ನ ಆಡಿಟ್ ಮಾಡಿ. ಇದರಲ್ಲಿ ಗುಡ್ ಲಾಸಸ್ ಆಗಿದೆಯೇ ಇಲ್ಲ ಬ್ಯಾಡ್ ಲಾಸಸ್ ಆಗಿದೆಯೇ ಎಂಬುದನ್ನು ನೋಡಿ. ಗುಡ್ ಲಾಸ್ ಎಂದರೆ ಸ್ಟ್ರಾಟಜಿ ಫಾಲೋ ಮಾಡಿ ಆಗಿರುವ ಲಾಸ್ ಆಗಿದೆ. ಬ್ಯಾಡ್ ಲಾಸ್ ಎಂದರೆ ರೂಲ್ಸ್ ಬ್ರೇಕ್ ಮಾಡಿ ಆಗಿರುವ ಲಾಸ್ ಆಗಿದೆ. ಇದರ ನಂತರ ನಿಧಾನವಾಗಿ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚುವ ರೀತಿಯ ಪೊಸಿಷನ್ ಸೈಜ್ ಹೆಚ್ಚಿಸುತ್ತಾ ಬನ್ನಿ. ಇದರಿಂದ ನೀವು ಒಂದು ರಿಕವರಿ ಸಿಸ್ಟಮ್ಗೆ ಬರುವಿರ. ನಿಮ್ಮ ಟ್ರೇಡಿಂಗ್ ಜರ್ನಲ್ನ ಅನಾಲಿಸಿಸನ್ನು ಮಾಡುತ್ತಲೇ ಇರಿ. ವಾರದಲ್ಲಿ ಒಮ್ಮೆ ಇಲ್ಲ ತಿಂಗಳಲ್ಲಿ ಒಮ್ಮೆಯಾದರೂ ಅದನ್ನು ನೋಡುತ್ತೀರಿ ಮತ್ತು ನಿಮ್ಮ ಪ್ರಾಫಿಟಬಿಲಿಟಿಯ ಪರ್ಸೆಂಟೇಜ್ ಎಷ್ಟಿದೆ ಎಂಬುದನ್ನು ನೋಡಿ. ನಿಮ್ಮ ಗ್ರಾಸ್ ಪ್ರಾಫಿಟನ್ನು ಗ್ರಾಸ್ ಲಾಸ್ನಿಂದ ಡಿವೈಡ್ ಮಾಡಿ. ಒಂದು ವೇಳೆ ಈ ರೇಷಿಯೋ 1.5ಕ್ಕಿಂತ ಮೇಲೆ ಇದ್ದರೆ ನಿಮ್ಮ ಸ್ಟ್ರಾಟಜಿ ಸರಿಯಾಗಿದೆ. ನೀವು ಇವುಗಳನ್ನು ಮಾಡುತ್ತಿಲ್ಲವೆಂದರೆ ಮಾರ್ಕೆಟ್ನಲ್ಲಿ ಗ್ಯಾಂಬಲಿಂಗ್ ಮಾಡುತ್ತಿರುವಿರಷ್ಟೇ. ಇದು ಏಕೆಂದರೆ ಸೀರಿಯಸ್ ಟ್ರೇಡರ್ಗಳು ಒಂದೊಂದು ಟ್ರೇಡ್ನ ಲೆಕ್ಕ ಇಟ್ಟುಕೊಂಡಿರುತ್ತಾರೆ. ಟ್ರೇಡಿಂಗ್ 100 ಮೀಟರ್ ರೇಸ್ ಆಗಿಲ್ಲ, ಅದು ಒಂದು ಮ್ಯಾರಥಾನ್ ಆಗಿದೆ. ಇದರಲ್ಲಿ ಚಿಕ್ಕ ಚಿಕ್ಕ ಲಾಸ್ ಆದರೆ ಚಿಂತೆ ಇಲ್ಲ, ಆದರೆ ಅದರಿಂದ ಪಾಠ ಕಲಿತು ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಟುಕೊಳ್ಳಬೇಕು. ಈ ವಿಡಿಯೋದಲ್ಲಿ ನಾವು ಮೊದಲಿಗೆ ಟ್ರೇಡಿಂಗ್ ಜರ್ನಲ್ ಮೇಂಟೈನ್ ಮಾಡಲು ತಿಳಿಸಿದೆವು. ಇದು ನಿಮಗೆ ಒಂದು ರೋಡ್ ಮ್ಯಾಪ್ ತೋರಿಸುತ್ತದೆ. ಡ್ರಾಡೌನ್ನ ಮ್ಯಾಥಮೆಟಿಕ್ಸನ್ನು ಅರ್ಥ ಮಾಡಿಕೊಂಡೆವು. ಇದರಲ್ಲಿ ಕ್ಯಾಪಿಟಲ್ ಪ್ರಿವೆಂಟ್ ಮಾಡುವುದು ಎಷ್ಟು ಮುಖ್ಯವೆಂದು ತಿಳಿದೆವು. ನಂತರ ಸೈಕಾಲಜಿಕಲ್ ಟ್ರ್ಯಾಪ್ಸ್ ಬಗ್ಗೆ ತಿಳಿದೆವು. ಅಂದರೆ ಫೋಮೋ, ರಿವೆಂಜ್ ಟ್ರೇಡಿಂಗ್ ಬಗ್ಗೆ ತಿಳಿದು ಅವುಗಳಿಂದ ಉಳಿಯುವುದು ಹೇಗೆ ಎಂಬುದನ್ನು ನೋಡಿದೆವು. ನಿಮ್ಮ ಟ್ರೇಡಿಂಗ್ ಅಕೌಂಟ್ ನಿಮ್ಮ ಮೈಂಡ್ಸೆಟ್ನ ರಿಫ್ಲೆಕ್ಷನ್ ಆಗಿದೆ. ನಿಮ್ಮ ಮೈಂಡ್ ಡಿಸಿಪ್ಲಿನ್ಡ್ ಇದ್ದರೆ ನಿಮ್ಮ ಅಕೌಂಟ್ ಕೂಡ ಗ್ರೋ ಆಗುತ್ತದೆ. ಅದೇ ನಿಮ್ಮ ಮೈಂಡ್ ಪಜಲ್ಡ್ ಆಗಿದ್ದರೆ ಮಾರ್ಕೆಟ್ ನಿಮ್ಮನ್ನು ಬ್ಲೋ ಅಪ್ ಮಾಡುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ.